ಪಾಸ್ಪೋರ್ಟ್ ವೆರಿಫಿಕೇಷನ್ ನೆಪದಲ್ಲಿ ಮಹಿಳಾ ಟೆಕ್ಕಿಯನ್ನ ಪೊಲೀಸ್ ಕಾನ್ಸ್ಟೇಬಲ್ ತಬ್ಬಿಕೊಂಡ ಆರೋಪ ಕೇಳಿಬಂದಿದೆ. ಒಂದೇ ಒಂದು ಹಗ್ ಮಾಡು, ಯಾರಿಗೂ ಹೇಳೋದಿಲ್ಲ ಅಂತ ಹಿಂಸೆ ಕೊಟ್ಟಿದ್ದಾರಂತ ಮಹಿಳಾ ಟೆಕ್ಕಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಪಶ್ಚಿಮ ವಿಭಾಗ ಡಿಸಿಪಿಗೆ ಟೆಕ್ಕಿ ದೂರು ನೀಡಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಅಮಾನತು ಮಾಡಲಾಗಿದೆ. ಉದ್ಯೋಗದಲ್ಲಿ ಟೆಕ್ಕಿಯಾಗಿರುವ ಬಾಪೂಜಿ ನಗರದ ಯುವತಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಿದ್ಲು. ಈ ವೇಳೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತ ಬ್ಯಾಟರಾಯನಪುರ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಕಿರಣ್ ಯುವತಿಯ ಮನೆಗೆ ಹೋಗಿದ್ರು. 2-3 ಬಾರಿ ಯುವತಿಯ ಮನೆಗೆ ಹೋಗಿ ಅಸಭ್ಯ ವರ್ತನೆ ತೋರಿದ್ದಾರೆ ಅನ್ನೋದು ಆರೋಪ. ಮನೆಗೆ ಎಂಟ್ರಿ ಕೊಟ್ಟು ಅರ್ಧ ಬಾಗಿಲು ಮುಚ್ಚಿದ ಪೇದೆ, ನೀನು ನನಗೆ ಸಹಕರಿಸಬೇಕು, ನಿಮ್ಮಣ್ಣ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದಾನೆ, ಇದನ್ನೇ ನೆಪವಾಗಿಟ್ಕೊಂಡು ನಿನ್ನ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡ್ತೀನಿ, ಡೋರ್ ಕ್ಲೋಸ್ ಮಾಡುವಂತೆ ಯುವತಿಗೆ ಕೇಳಿದ್ದಾರಂತೆ. ಯುವತಿ ಒಪ್ಪದಿದ್ದಾಗ ತಾನೇ ಹೋಗಿ ಡೋರ್ ಕ್ಲೋಸ್ ಮಾಡಿದ್ದಾರಂತೆ. ಯಾರಿಗೂ ಹೇಳಬೇಡ, ಒಂದೇ ಒಂದ್ಸಲ ಹಗ್ ಮಾಡ್ತೀನಿ ಅಂತ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಯುವತಿಯ ಆರೋಪ. ಆ ಬಳಿಕ ಯುವತಿಯ ಅಣ್ಣ ರೂಮ್ನಲ್ಲಿರೋದನ್ನ ನೋಡಿದ್ದ ಪೇದೆ, ನೀನು ಒಳಗೆ ಇದ್ದೀಯಾ ಅಂತಾನೆ ನಾನು ಹಿಂಗೆ ಮಾಡಿದ್ದು, ನನ್ನ ತಂಗಿ ಇದ್ದ ಹಾಗೆ ಅಂದಿದ್ದಾರಂತೆ. ಬಳಿಕ ಯುವತಿ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ಗೆ ದೂರು ನೀಡಿದ್ದಾಳೆ. ತನಿಖೆ ನಡೆಸಿ ಪೇದೆ ಕಿರಣ್ ಸಸ್ಪೆಂಡ್ ಮಾಡಿದ್ದಾರೆ.